ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಮಾಜಿ ಸಚಿವ ಕೋಲಾರದ ಮಾಜಿ ಶಾಸಕ ಆರ್. ವರ್ತೂರ್ ಪ್ರಕಾಶ್ ಅವರ 57ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಶಿರಹಟ್ಟಿ ತಾಲೂಕು ಆಸ್ಪತ್ರೆಯ ರೋಗಿಗಳಿಗೆ ಅವರ ಅಭಿಮಾನಿಗಳು ಹಾಲು, ಹಣ್ಣು, ಬಿಸ್ಕೆಟ್ ವಿತರಿಸಿದ ನಂತರ ಕೇಕ್ ಕತ್ತರಿಸುವ ಮೂಲಕ ಆಚರಿಸಲಾಯಿತು. ಈ ವೇಳೆ ಜಿಲ್ಲಾ ಅಹಿಂದ ಸಂಘದ ಅಧ್ಯಕ್ಷ ಸೋಮನಗೌಡ ಮರಿಗೌಡ್ರ ಮಾತನಾಡಿ, ಅಹಿಂದ ನಾಯಕ, ಬಡವರ ಬಂಧು, ಮಾಜಿ ಸಚಿವ ಹಾಗೂ ಮಾಜಿ ಶಾಸಕ ಆರ್. ವರ್ತೂರ್ ಪ್ರಕಾಶ್ ಅವರು ಮುಂದಿನ ದಿನಗಳಲ್ಲಿ ಸರ್ಕಾರದಲ್ಲಿ ಉನ್ನತ ಸ್ಥಾನ ಸಿಗಲಿ, ಜನಪರ ಕಾಳಜಿ ಉಳ್ಳ ನಾಯಕರಾಗಿದ್ದಾರೆ. ಇವರಿಗೆ ದೇವರು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಅಹಿಂದ ಜಿಲ್ಲಾ ಕಾರ್ಯದರ್ಶಿ ಮಲ್ಲೇಶ್ ಹುಯಿಲ್ಗೋಳ್, ಮಹಾಂತೇಶ್ ದಶಮನಿ, ಮಂಜುನಾಥ್ ಗಂಟಿ, ಜಾನು ಲಮಾಣಿ, ದೇವಪ್ಪ ಬಟ್ಟೂರ್, ಜಗದೀಶ್ ಇಟ್ಟೇಕಾರ್, ಮಂಜುನಾಥ್ ಹಮ್ಗಿ, ಈರಣ್ಣ ಕೋಟಿ, ಶೇಖರ್ ಕಡೆಮನಿ, ಜಗದೀಶ್ ನಾಗನಾಯ್ಕರ್, ಬಸವರಾಜ್ ನಾಯ್ಕರ್, ಆಸ್ಪತ್ರೆ ಸಿಬ್ಬಂದಿಗಳು, ಮಹಿಳೆಯರು ಇದ್ದರು. ಅದೇ ಪ್ರಕಾರ ಈ ವರ್ಷವೂ ವರ್ತೂರ್ ಪ್ರಕಾಶ್ ಸಾಹೇಬರಿಗೆ ಆ ದೇವರು ಆರೋಗ್ಯ, ಐಶ್ವರ್ಯ, ಸಂಪತ್ತು, ಅಧಿಕಾರವನ್ನು ಕೊಟ್ಟು ಕಾಪಾಡಲಿ ಅಂತಂದು ನಾವು ಈ ಶಿರಹಟ್ಟಿ ತಾಲೂಕಿನಿಂದ ಎಲ್ಲ ಜಾತ್ಯತೀತ ನಾಯಕರು ಕೂಡಿಕೊಂಡು ಆ ವರ್ತೂರ್ ಪ್ರಕಾಶ್ ಸಾಹೇಬರಿಗೆ ಆಶೀರ್ವಾದ ಮಾಡಲಿ ಅಂತ ದೇವರಲ್ಲಿ ಬೇಡಿಕೊಂಡು ಇವತ್ತು ನಾವು ನಾಯಕರು ನಾವು ಕರೆದಿದ್ದಕ್ಕೆ ಒಕ್ಕೂಟು ಇಲ್ಲಿ ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ನಾವು ತುಂಬ ಹೃದಯದಿಂದ ಯಾರ ಹೆಸರು ಹೇಳಲಾರ್ದಂಗೆ ಎಲ್ಲರೂ ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ತಾಯಂದಿರು, ತಮ್ಮಂದಿರು ಎಲ್ಲರೂ ಬಂದಿದ್ದಾರೆ ಇಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ. ಆ ವರ್ತೂರ್ ಪ್ರಕಾಶ್ ಸಾಹೇಬರಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿ ನಾವು ರೋಗಿಗಳಿಗೆ ಹಾಲು ಹಣ್ಣು ವಿತರಣೆ ಮಾಡ್ತೀವಿ ಅಂತ ಹೇಳಿ ಈಗ ಕೇಕನ್ನು ಕಟ್